ಓ ನೀವು ಇಸ್ಪೆಟ್ ಕಾಡ್ತಾರಕ್ಕ ಹೋಗಿದ್ದು ಏನ್ಲ ಹನುಮಂತ ಶಂಕರಪ್ಪ. ಓ ಸಾವ್ಕಾರ್ರೆ ಯಾರಿಗೋ ತರ ಕೇಳಿದ್ದೆ ಅಲ್ಲಿ ನಮ್ಮ ಹೊಲ್ತಕ್ ಬಾ ಅಂತಾನ. ಅದಕ್ಕೆ ಹಂಗೆ ನಮ್ಮ ಹೊಲ ನೋಡ್ಕೊಂಡು ಅಲ್ಲಿ ಬಂದಿದ್ರೆ ಇಸ್ಕೊಬರೋಣ ಅಂತ ಹೋಗಿದ್ದೆ. ತಂದಿದ್ದ ಇಸ್ಕೊಂಬಂದೆ. ಮತ್ತೆ ಇನ್ನೇನು ಮಾಡೋದು ಸಾವ್ಕಾರ್ರೆ, ಇಲ್ಲೇ ಇರೋ ತಕನ ಬೇಜಾರಾಗುತ್ತೆ. ಅದಕ್ಕೆ ಇಂಥ ವ್ಯಾತ್ರವನ್ನ ಆಟ ಆಡಿದ್ರೆ ನಮಗೂ ಒತ್ತು ಕಳ್ದಂಗೆ ಆಗುತ್ತೆ ಅಂತ ಇಸ್ಕೊಂಬಂದ್ವಿ ನಾನು ಹನುಮಂತನ ಹೋಗಿ. ಹ್ಞೂ ಕಣ್ರಿ ಸಾವ್ಕಾರ್ರಿ, ನನಗೂ ಬೇಜಾರಾಗೋದು. ನಾನು ಹಂಗಂತಾನೆ ಹೇಳಿದ್ದೆ ಶಂಕರಣ್ಣಗೆ, ಬಾ ಇಸ್ಪೆಟ್ ಕಾರ್ಡ್ ಇಸ್ಕೊಬರೋಣ ನಮ್ಮ ಹೊಲ್ತಕ್ಕೆ ಹೋಗಿ ಹಂಗೇನೆ ಇವನು ತಂದಿರ್ತಾನೆ ಭೂತ ಅಂತ ಹೇಳಿ ಹೋಗಿ ಇಸ್ಕೊಂಬಂದ್ವಿ. ಹಂಗೆ ಒಂದೆರಡು ಎಳ್ನೀರನ್ನು ಕುಡ್ದು ಬಂದ್ವಿ. ಎರಡು ಇದ್ವು ಅಷ್ಟೇನೆ. ಎಳ್ನೀರು ಕುಡ್ದು ಬಂದ್ರಂತೆ. ನಾನೊಬ್ಬಿಲ್ಲ ಇದ್ದೀನಿ, ನನಗೊಂದು ತಗೊಂಡೋಗ್ಬೇಕಂಬೋದು. ನಿನಗೆ ಗೆಪ್ತಿ ಬರಲಿಲ್ವೇನಲ್ಲ, ನೆನಪಾಗ್ಲಿಲ್ವೇನಲ್ಲ ಹನುಮಂತ? ಏನಿಲ್ಲ ಅಯ್ಯೋ ಸಾವ್ಕಾರ್ರೆ, ಅಲ್ಲಿದ್ದಿದ್ದೆ ಎರಡು. ಅವನ್ನ ಭೂತನ ಕೀಳು ಅಂದರೆ ನನ್ನ ಕೈಲಿ ಆಗಲ್ಲ, ಚೆನ್ನಾಗಿಲ್ಲ ನನಗೆ, ಯಾಕನ ಮರ ಹತ್ತಕ್ಕಾಗಲ್ಲ, ಇವನೇ ಕುಡ್ದು ಹೋಗ್ರಣೋ ಎರಡೇ ಇರೋದು ಅಂತ ಅಂದ. ಅದಕ್ಕೇನು ಕುಡ್ದು ಬಂದ್ವಿ. ಬಿಡ್ರಿ, ಇನ್ನೊಂದ್ಸಲ ಯಾವಾಗ ನಾನು ತಂದಾಗ ನಿಮಗೂ ಒಂದು ತಾಂಬತ್ತೀನಿ, ಇಸ್ಕೊಬತ್ತೀನಿ. ಏನು ಚಿಂತೆ ಮಾಡಬೇಡ್ರಿ. ಹಾಕ್ರಿ ಇವಾಗ ಕಾರ್ಡ್. ನಮಗೂ ಬೇಜಾರಾಗ್ತಿತ್ತು, ತಿಪ್ಪೇನು ಇರೋದಕ್ಕೂ ಸರಿ ಆಗ್ತೈತಿ. ಹೌದು, ನನಗೂ ಬೇಜಾರಾಗದು. ಅದಕ್ಕೆ ಬಂದೆ ಅತ್ತ ಹೊಲ್ತಕ್ಕೆ. ಸಾವುಕಾರರು ಚಿಕ್ಕ ಸಾವುಕಾರರು ನೀರು ಕಟ್ತಾ ಇದ್ರ, ನಾನು ಇಟ್ಲ ಬಂದೆ ಸಾವುಕಾರರ ಜೊತೆಗೆ. ಅವರು ಒಬ್ಬರೇ ಇರ್ತಾರೇನೋ, ಮಾತಾಡ್ಕೊಂಡು ಹೋಗೋಣ ಅಂತಾನೆ. ಹೆಂಗೆ ಒಳ್ಳೆ ಕೆಲಸ ಮಾಡಿದ್ದೆ ಬಿಡ್ಲಾ ಹನುಮಂತ. ಇಸ್ಬಿಟ್ ಕಾರ್ಡು ಬೈಕ್ ಆಗತ್ತ ಆಡಿರಿ, ಟೈಮ್ ಪಾಸ್ ಆಗುತ್ತೆ. ದುಡ್ಡು ಕಟ್ತಿದ್ರು ಪರವಾಗಿಲ್ಲ, ಹಂಗೆ ಆಗೋಣ. ಹಂಗೆ ಆಡೋಣ. ದುಡ್ಡು ಇದ್ದಿದ್ರೆ ಹಂಗೆ, ದುಡ್ಡು ಇದ್ದಾಗಲೇ ಒಂಥರ ಆಟ, ದುಡ್ಡು ಇಲ್ಲದೆ ಇದ್ದಾಗಲೇ ಒಂಥರ. ದುಡ್ಡಿದ್ದಾಗ ಗೆಲ್ಲಬೇಕು, ನಾನೇ ಗೆಲ್ಲಬೇಕು ಅನ್ನೋದೊಂದು ಇರುತ್ತೆ. ದುಡ್ಡು ಹೋಗುತ್ತಲ್ಲ, ಗೆಲ್ಲಬೇಕು ನಾನು ಅಂತಾನೆ. ದುಡ್ಡು ಇಲ್ದಿದ್ರೆ ಬಿಡತ್ತಾಗೆ ಅಂತ ಅನ್ಸ್ಬಿಡುತ್ತೆ. ಈಗ ದುಡ್ಡು ಇಲ್ವಲ್ಲ ಸಾವ್ಕಾರ್ರಿ, ಏನು ಮಾಡೋಕ್ಕಾಗುತ್ತೆ? ನಮಗೂ ಒತ್ತು ಕಳಿಬೇಕು. ಒಟ್ಟಿನಲ್ಲಿ ಆಡ್ರಿ, ದುಡ್ಡು ಇಲ್ದಿದ್ರೆ ಹೊಟ್ಟೆ ಒತ್ತು. ಸಾವ್ಕಾರ್ರೆ ಕಾಡ್ ಕಳಿಸ್ರಿ, ಬಿಡ್ರಿ ಕಾಡ. ಅಗಳಜ್ಜಿ ನೋಡಲಿ, ಅಪ್ಪಯ್ಯ ಇಲ್ಲೇ ಐತೆ, ಮಾತಾಡ್ಸ್ಬೇಕು ಅಂತಿದ್ದಲ್ಲ ನೋಡಲಿ. ಸಾವ್ಕಾರ್ರೆ ತಿಮ್ಮಜ್ಜಿ ಬಂತು. ಅಯ್ಯೋ 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 ಅಯ್ಯೋ, ನಿನಗೇನೆ ಬಂತು ಸಿದ್ಧ? ಅವು ದೊಡ್ಕೊಂಡೋಗ ದೊಡ್ಡರೋಗ ಇವ್ರ ಜೊತೆಗೆಲ್ಲ ಸೇರ್ಕೊಂಡು ಇಲ್ಲಿ ಇಸ್ಪಿಟ್ ಆಡ್ತಾ ಇದ್ಯಾ? ನಾನೇನು ನನ್ನ ಮಗ ಪಾಪ ಅಲ್ಲಿ ಹೊಲ್ದಾಗೆ ಗುಡ್ಲಾಗೆ ಕಷ್ಟ ಪಡ್ತಾ ಇದ್ದಾನೆ, ಹೆಂಗ ಇದ್ದಾನ ಏನು ಅಂತಾನ ನೋಡ್ಕೊಂಡು ಹೋಗಕ್ ಬಂದ್ರೆ ನೀನಿಲ್ಲಿ ಇವ್ರ ಜೊತೆಗೆ ಸೇರ್ಕೊಂಡು ಇಸ್ಪಿಟ್ ಆಡ್ತಾ ಕುಕ್ಕೊಂಡಿದ್ಯಾ? ಅಯ್ಯೋ ನಿನ್ ಮನೆ ಹಾಳಾಗೋಗ, ನೀನ್ ಯಾಕೆ ಕುಟ್ಟೋಗ? ಏಯ್ ತಿಪ್ಪೆ, ನಿನ್ ಜೊತೆ ಸೇರಿ ನನ್ನ ಮಗನ ಕೆಟ್ಟ ಮೆಟ್ಟಿಡ್ದೇವನಿ ನೋಡ್ದ ಅಲ್ಲ. ಇಲ್ಲಿಗೆ ಶಿಕ್ಷೆ ಅಂತ ಕಳ್ಸಿದ್ರೆ ಇಸ್ಪಿಟ್ ಆಡ್ಕೊಂಡು ಕುಕ್ಕೊಂಡವ್ರೆ. ಹೊಲ್ದಾಗ ಏನಾನ ಮೈ ಬಗ್ಸಿ ಯಾಕನ ಕೊಚ್ಚೋದು ಗಿಚ್ಚೋದು ಮಾಡೋದ್ ಬಿಟ್ಟು ಇಸ್ಪಿಟ್ ಆಡ್ತೀರಿ? ಇಸ್ಪಿಟ ತಿಮ್ಮಜ್ಜಿ ಸುಮ್ಮನಿರು. ಕೊಚ್ಚೋದು, ಮಣ್ಣು ತೆಗೆಯೋದು, ಕಲೆ ಮಾಡೋದು ಮಾಡೋಕ್ಕಾಗುತ್ತೆ ನಾವು? ನಮ್ಮ ಕೈಲಿ ಆಗಲ್ಲ. ಏನೋ ಬೇಜಾರಕ್ಕೆ ಇಸ್ಪೆಟ್ ಆಡ್ತಾ ಇದೀವಿ, ನಾವೇನು ದುಡ್ಡು ಕಟ್ಕೊಂಡು ಆಡ್ತಾ ಇಲ್ಲ. ಯಾಕಂಗೆ ಆಡ್ತಾ ಇದೆಯಾ? ನಾನ್ ನಿಮ್ ಜೊತೆ ಕುಕ್ಕೊಂಡು ಬಂದು ಆಡ್ಬೇಕೆ? ನಿನ್ಗೇನ್ ಮನ ಮರಿದಿಲ್ವೇನೋ ಹನುಮಂತ? ಎರಡು ತಿಗ್ರಕ್ಕೆ ಎರಡು ಕಾಲು ಸಿಗಿಸ್ಕೊಂಡು ಉಫ್ ಅಂದ್ರೆ ಆರೋಗಂಗ ಇದ್ದಾನೆ ಇವನು. ನನ್ನ ಇಸ್ಪಿಟ್ ಆಡಕ್ ಕರೀತಾನೆ. ಬಂದಿದ್ದು ಒಳ್ಳೇದೇ ಆಯ್ತು. ನಿಮ್ ಸರಿಯಾಗಿ ಬಿಡ್ತೀನಿ ನಾಲ್ಕ. ಇಂಥ ಮಾಡಕ್ಕೆ, ಇಂಥ ಕೆಲಸ ಮಾಡಕ್ಕೆ ನಿಮ್ಗೆ ಶಿಕ್ಷೆ ಕೊಟ್ಟಿರೋದಿಲ್ಲಿ. ಯಪ್ಪ ತಿಮ್ಮಜ್ಜಿ, ಇದ್ಯಾಕೆ ಹಿಂಗೆ ಕಪ್ಪಳಕ್ಕೆ ಬರೆಸ್ತಾ ಇದೆಯಾ? ಅಯ್ಯೋ ಬೇಜಾರು ಕಾಡ್ತಾ ಇದೀವಿ. ನಾನೇ ನಿನ್ನ ಕರೀಲಿಲ್ಲ ಇಸ್ಪಿಟ್ ಆಡ್ಬಾ ಅಂತಾನ. ನೀನು ಏನು ನಿನಗೆ ಕೇಳಿಸಲ್ಲ ಮಾಡಲ್ಲ. ತಿಮ್ಮಜ್ಜಿ ಬಿಡು, ಅವನೇ ನಿನ್ನ ಇಸ್ಪೆಟ್ ಆಡ್ಬಾ ಅಂತ ಕರೀಲಿಲ್ಲ, ಬೇಜಾರು ಕಾಡ್ತಾ ಇದೀವಿ ಅಂತ ಹೇಳಿದ್ದು. ಶಂಕರ, ನೀನು ಆ ನಾಗಣ್ಣ ಜೊತೆಗೆ ಸೇರ್ಕೊಂಡು ಪಂಚಾಯತಿಗೆ ನ್ಯಾಯ ಹೇಳೋನಾಗಿದ್ಯಾ? ನೀನು ಇಲ್ಲಿ ಬಂದು ಇಸ್ಪಿಟ್ ಆಡ್ಕೊಂಡು ಕುತ್ಕೊಂಡಿದ್ಯಾ? ನಾಚಿಕೆ ಆಗಲ್ಲ ನಿನಗೆ? ಇನ್ನ ಕೈಯಾಗ ಹಿಡ್ಕೊಂಡು ನೀನು ಕುಂತ ಇದ್ರ ಬಿಸಾಕ್ರ ಒಂದು ಕಾಡುಗಳ ಅದ್ಲಾಗೆ ಬೆಂಕಿ ಕಾಣಾಗೆ ಸುಟ್ಟಾಕ್ತೀನಿ ನೋಡಿ ಇವಾಗ. ಏಯ್ ತಿಪ್ಪೆ, ನೀನೇನೋ ತಂದ್ಕೊಟ್ಟಿದ್ದು ಗೊತ್ತೈತೆ ನನಗೆ. ನೀನೇ ತಂದ್ಕೊಟ್ಟಿರೋದು. ಮನೆ ನನ್ನ ಮಗನೇ, ಇಂಥವೆಲ್ಲ ತಂದ್ಕೊಟ್ಟು ಹಾಳು ಮಾಡ್ತಾ ಇದ್ಯಾ ಎಲ್ಲನ ಮನೆಗಳ್ನ. ಇವಾಗ ಸುಮ್ಮನೆ ಆಡೋದು, ಆಮೇಲೆ 50-100 ದುಡ್ಡು ಕಟ್ಕೊಂಡು ಆಡ್ಕೊಂಡು ಹೆಂಡತಿ ಮಕ್ಕಳನ್ನ ಮನೆಯಾಗ ಅಯ್ಯ ಅನ್ಸೋದು ಅಲ್ವೇ? ಇದೇ ಅಲ್ವೇ ನೀವು ಮಾಡಕ್ ಕೆಲಸ? ಇರು, ನಿನಗೊಂದು 4 ಬಿಡ್ತೀನಿ, ಆವಾಗಲೇ ಬುದ್ಧಿ ಬರೋದು. ಇಂಥವೇನ ಇನ್ನೊಂದ್ಸಲ ತಂದ್ಕೊಡಿಲಿ. ಅಯ್ಯಯ್ಯೋ ಅಯ್ಯಪ್ಪ ಅಯ್ಯಯ್ಯೋ. ಸಾವ್ಕಾರ್ರೆ ಬಿಡಿಸ್ರಿ ಸಾವ್ಕಾರ್ರೆ, ತಿಮ್ಮಜ್ಜಿ ನನ್ನ ಕೂದಲಿಟ್ಕೊಂಡು ಬಗ್ಸಿ ಹೋಯ್ತೈತೆ. ತಿಮ್ಮಜ್ಜಿ ಬಿಡು, ಬಿಡು ತಿಮ್ಮಜ್ಜಿ. ಇನ್ನೂ ಒಂದು ಬಿಡ್ತೀನಿ ಇರು. ಬಿಡ್ತೀನಿ. ಸಾಕೇನೋ? ಸಾಕೆ ಬಿಟ್ಟಿದ್ದು? ತಿಮ್ಮಜ್ಜಿ ನೀನು ಬಿಡು ಅಂದ್ರೆ ಒದೆ ಕೊಡು ಅಂತ ಅಲ್ಲ, ತೆಗಿ ಕೈನ. ನಾನೇನಲ್ಲ ಕಾರ್ ತಂದು ಕೊಟ್ಟಿರೋದು. ಹನುಮಂತ ಯಾರ ತಗೋ ಇಸ್ಕೊಂಬಂದಿನ, ತೆಗಿ ತಿಮ್ಮಜ್ಜಿ. ಹನುಮಂತ ನೀನು, ಹನುಮಂತ ಮೇಳು, ಹನುಮಂತ ನಿನ್ನ ಮೇಲೆ ಹೇಳಿ. ಇಬ್ರು ಸರಿಯಾಗಿದ್ರೆ ಕಂತಿಗೆ ತಕ್ಕ ಬಂತೆ ಅಮ್ಮಂಗೆ. ತಿಪ್ಪಣ್ಣ, ನಿನಗೆ ಹಂಗೆ ಆಗ್ಬೇಕು. ಇಸ್ಪಿಟ್ ಆಡ್ತೀರಾ ಇಲ್ಲೆಲ್ಲ ನಾ ಕಾಡ್ ತಕ್ಕ ಬಂದು? ಅಯ್ಯೋ ಪದ್ದು, ಈ ವಜ್ಜಿನ ಯಾಕೆ ಕರ್ಕೊಂಬಂದೆ ಪದ್ದು? ಇಲ್ಲಿ ನಾವು ಹೆಂಗೋ ಏನೋ ಕಾರ್ಡ್ ಆಡ್ಕೊಂಡು ಓದ್ ಕಳೆಯೋಣ ಅಂತ ನಾವು ಕಾರ್ಡ್ ಆಡ್ತಿದ್ರೆ ಈ ಅಮ್ಮ ಬಂದು ಎಲ್ಲರೂ ಹಿಂಗೆ ಹೋಯ್ತೈತಲ್ಲಪ್ಪ. ಅಮ್ಮ ನಿನಗೆ ಬುದ್ಧಿ ಇಲ್ವೇ? ಸುಮ್ಮನೆ ಹೋಗು. ಯಾಕೆ ಬಂದೆ ನೀನು? ಅದಕ್ಕೆ ಇದಕ್ಕೆ ಮತ್ತೀಗ ನೀನು ಬರೋದು ಬೇಡ ಅಂತ ರಾಜನ ಕೈಲಿ ಹೇಳಿ ಕಳಿಸಿದ್ದೆ. ನೀನು ತಿರ್ಗ ಬಂದಿದ್ಯಲ್ಲ, ಯಾರು ಕರ್ಕೊಂಬಂದರು? ಪದ್ದು ನೀನೇ ಕರ್ಕೊಂಬಂದಿದ್ದು? ಯಾಕೋ ಹೆಂಗೆ ಹಂಗ್ರೆ ಕಟ್ತಾ ಇದ್ಯಾ? ಬಿಡ್ತೀನಿ ನೋಡಿ ಕಪಾಳಕ್ಕೆ ನಿನಗೊಂದ. ಏನು ಇದಕ್ಕೇನ ಇವನಿಗೆ ಇಲ್ಲಿ ಕಳಿಸಿರೋದು? ಇಸ್ಪಿಟ್ ಆಡ್ಕೊಂಡು ಮಜಾ ಮಾಡು ಅಂತಾನೆ. ಬಿಟ್ಟರೆ ನೋಡಿ ಇವಾಗ ಕಪಾಳಕ್ಕೆ ಹಂಗೇನು. ಅಯ್ಯೋ ಯಪ್ಪ, ನಾನು ಬರಲ್ಲ ಅಂದ್ರೆ ಕೇಳಿಲ್ಲ ವಜ್ಜಿ. ಬಾರೆ ಪದ್ದು ಹೋಗಿ ಬರೋಣ, ನೀವು ಅಪ್ಪನ ಮಾತಾಡ್ಸ್ಕೆ ಬರೋಣ ಬಾ.
ರಾಜಿಗೆ ಹೇಳಿದ್ದೆ ನಾಳೆ ಹೋಗ್ಯವನೇ ನೀನೇ ಬಾ ಹೋಗೋಣ ಅಂತ ಕರ್ಕ ಬಂತು ನಾನು ನೋಡಿದ್ನಲ್ವಾ ಅದಕ್ಕೆ ನಾನು ಬಾ ತೋರಿಸ್ತೀನಿ ಅಂತ ಕರ್ಕ ಬಂದೆ ಅಪ್ಪ ನೀವ್ ಯಾಕೆ ಇಲ್ಲಿ ಇಸ್ಬಿಟ್ಟು ಆಡ್ತಾ ಇದ್ದೀರಾ ಏನೋ ಮಾಡ್ತಾ ಇದ್ಯಾ ಅಲ್ಲ ನಿನಗೆ ಆ ಲಸ್ಮಕ್ಕನ್ನ ಲಂಚದಾಗೆ ಸಿಗಾಕ್ಸ್ಬೇಕು ಅಂತಾನ ಏನೇನೋ ಸುಳ್ಳು ಹೇಳಿ ಹನುಮಂತಂತ ಇಲ್ಲದೆಲ್ಲ ಹೇಳ್ಸಿ ಅವನಿಗೆ ದುಡ್ಡು ಕೊಟ್ಟು ಇಂಥವೇ ಮಾಡೋದು ಇಂಥ ಮಾಡ್ಕೊಂಡು ಊರಿಂದ ಹೊರಕ್ ಬಂದಿದ್ಯಲ್ಲ ನೀನು ಊರಿಗೆ ದೊಡ್ಡ ಸಾವುಕಾರ ಅಂತನ ಹೇಳ್ಕಂತೀಯ ನಿನ್ಗೇನ್ ನಾಚಿಕೆ ಮಾನ ಮರ್ಯಾದೆ ಐತೇನೋ ನಿನ್ಗೆ ಸಿದ್ಧ ಏಯ್ ನನಗೆ ಎಲ್ಲ ಗೊತ್ತೈತಿ ನೀನ್ ಏನ್ ಮಾಡ್ತೀಯ ಅಂತ ನನಗೇನು ಒಂದಿಟ್ಟು ಕಿವೆ ಕೇಳಿಸ್ತಾ ಇರ್ಬೋದು ನನಗೆಲ್ಲ ಗೊತ್ತಾಗುತ್ತೆ ಯಾರ್ಯಾರು ಹೆಂಗೆ ಏನೇನ್ ಕೆಲಸ ಮಾಡ್ತಾರೆ ಅಂತಾನ ನೀನ್ ಎಲ್ಲಿ ಹೋಗ್ತೀಯ ಅಂತಾನು ಗೊತ್ತೈತಿ ನನಗೆ ಸಣ್ಣಕ್ಕೆ ಏನು ಹತ್ತಕ್ಕೆ ತಿರುಗಿ ಬಿಟ್ಟೆ ಮಾತಾಡೋ ಯಾಕೋ ಇಂಥ ಕೆಲಸ ಮಾಡಿದೆ ಅಯ್ಯೋ ದೇವ್ರೇ ನಮ್ಮಮ್ಮಗೆ ಬಂದು ನನ್ನ ಮರ್ಯಾದೆ ಕಳೀತಾ ಇದ್ದಾಳಲ್ಲಪ್ಪ ಎಲ್ಲರ ಎದುರಿಗೂ ಯಮ್ಮ ಇದೇನು ನೀನೇನು ನಾನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದ್ಯೋ ಅಥವಾ ಏನು ಬೈಯಕ್ಕೆ ಬಂದ್ಯೋ ಹೋಗು ಸುಮ್ಮನೆ ಎರಡಕ್ಕೂ ಬಂದೆ ನನ್ನ ಮಗ ಅನ್ನೋ ಪ್ರೀತಿಯಿಂದನೂ ಬಂದೆ ನೀನ್ ಮಾಡಿರೋ ಅಲ್ಕ ಕೆಲಸಕ್ಕೆ ಮಕ್ಕುಗ್ಯಾಕೂ ಬಂದೆ ಓಹೋ ನನಗೆ ಹೇಳ್ತಾನೆ ಯಾಕೆ ಬಂದೆ ಅಂತಾನ ಯಾಕ ಬರಬಾರ್ದೇನ ನಮ್ಮ ಸಾವುಕಾರರಿಗೆ ಹಿಂಗೆ ಮಕ್ಕಳಿಗೆ ಅಂದರೆ ಈ ತಿಮ್ಮಜ್ಜಿ ಒಂದೇನೆ ಮರ್ಯಾದೆ ಇಲ್ದಂಗೆ ಅವನು ಇವನು ಅಂತಾನೆ ಸರಿಯಾಗಿ ಜಾಡ್ಸುತ್ತೆ ಯಾರ ಇದ್ದಾರೆ ಏನು ಎತ್ತ ಮಗನ ಮರ್ಯಾದೆ ಹೋಗುತ್ತೆ ಸಾವುಕಾರ ಸಿದ್ದಪ್ಪರದು ಮರ್ಯಾದೆ ಹೋಗುತ್ತೆ ಅಂತ ಯೋಚನೆ ಮಾಡಲ್ಲ ಈ ತಿಮ್ಮಜ್ಜಿ ಬಾಯಿಗೆ ಬಂದಂಗೆ ಬೈತೈತೆ ಈ ಪದ್ದು ಯಾಕಾದ್ರೂ ಕರ್ಕೊಂಬಂತ ಏನು ಸುಡ್ಗಾಡು ಅದಕ್ಕೆ ನಾನು ಕರ್ಕೊಬತ್ತಿರ್ಲಿಲ್ಲ ಯಮ್ಮ ಸುಮ್ಮನೆ ನಡಿ ನೀನು ನಿನ್ಗೆ ಗೊತ್ತಾಗಲ್ಲ ನಿನಗೆ ಏನು ಮಾಡಿದ್ದೀವಿ ಆ ಲಸ್ಮಾಕ್ ಏನು ಮಾಡ್ಯಾವಳೆ ಅಂತ ನಿನಗೇನು ಗೊತ್ತೈತಿ ಹೇಳು ಬಂದ್ಬಿಡ್ತೀಯ ಇಲ್ಲಿ ಯಾರನ್ನ ಹೇಳಿದ ಮಾತು ಕೇಳ್ಕೊಂಡು ನಾನು ಬೈಯಕ್ಕೆ ಸುಮ್ಮನೆ ನಡಿ ಯಾರು ಇದ್ದಾರೆ ಯಾರು ಇಲ್ಲ ಅಂಬೋದು ಗೊತ್ತಾಗಲ್ಲ ನಿನಗೆ ಏನು ಅಂತದ್ದು ಏನು ಮಾಡಿವಳ ಲಸ್ಮಕ್ಕ ಊರು ಉದ್ಧಾರ ಮಾಡ್ತಾ ಇದ್ದಾಳ ಅವಳು ಏನು ಮಾಡಿಲ್ಲ ಅಂತ ಕೆಲಸನ ಅಂಥದ್ದೇನ ಮಾಡಿದ್ರೆ ಅವಳಿಗೂ ಉಗಿತೀನಿ ನಾನು ನೀನು ಅಂತ ಅಲ್ಲ ಯಾರೇ ಆಗ್ಲಾಳು ನಮ್ಮೂರಾಗಿ ಅಂತವೇನ ಮಾಡ್ಗಿಡೀರಿ ಲಂಚ ತಿಂಬೋದಾಗ್ಲಿ ಎರಡನ ಬಡವ್ರನ್ನ ಅಯ್ಯನ್ಸ್ಕೊಂಡು ತಿಂಬೋದಾಗ್ಲಿ ಜಗಳ ತದ್ದಿಕ್ಕದಾಗ್ಲಿ ಅವ್ರ ಮನೆಗೆ ಇವ್ರ ಮನೆಗೆ ಸಾಕಿ ಹಂಗೆ ಅಂತವೇನ ಮಾಡಿದ್ರೆ ನನಗೆ ಗೊತ್ತಾದ್ರೆ ಉಗಿಯೋದೆ ನಾನು ಮಗ ಆದ್ರೂ ಅಷ್ಟೇ ಸ್ವಾಸಿ ಆದ್ರೂ ಅಷ್ಟೇನೆ ನಂತಾಗೆ ನಿನ್ನ ಆಟ ನಡೆಸಬೇಡ ನೀನು ಏನಿದ್ರು ಆ ಕಾಳಿ ತಾಗಿತ್ತ ಅವಳಿಗೂ ನಿನಗೂ ಸರಿಯಾಗೈತಿ ಎದ್ದಾಳು ಇನ್ನ ಕುಕ್ಕರ್ಸ್ಕೊಂಡಿದ್ಯಲ್ಲ ಎದ್ದಾಳು ಓಹೋ ಇವ್ರಿಗೆ ಒತ್ತು ಕಳಿಯಕ್ಕೆ ಇಸ್ಬಿಟ್ಟು ಆಡ್ಬೇಕಂತ ಇಸ್ಬಿಟ್ಟೆ ಆಡ್ಬೇಕೇನು ಯಾತರ ಬದುಕು ಬಾಳು ಮಾಡಿರಾಗಲ್ಲೇ ಹೊಲ್ದಾಗೆ ಆ ಅಡಿಕೆ ಗಿಡ ಕೊಚ್ಚೋದು ತೆಂಗಿನ ಗಿಡ ಕೊಚ್ಚೋದು ಯಾತನ ಕಳೆ ಪಳೆ ಕಿತ್ತಾಕೋದು ಕಲೆ ಮಾಡೋದು ಅಂತವೆಲ್ಲನ ಮಾಡ್ಬೇಕು ಎದ್ದಾಳು ಯಾಕೆ ಇಸ್ಬಿಟ್ಟು ಆಡ್ಕೊಂಡು ಕುತ್ಕೊಂಡಿರು ಒತ್ತು ಕಳಿಯಕ್ಕಾಗಲ್ವಂತ ಇವ್ರಿಗೆ ಇಲ್ಲಿ ಎದ್ದಾಳು ಯಾಕೆ ಹೇ ತಿಪ್ಪೆ ಸೆಲ್ಕೆ ತಂಬಾರ ಮೂರ ನಿನಗೂ ಸೇರಿಸಿ 4 ತಂಬ 4 ತಕೊಂಬಂದು ಎಲ್ಲಾನ ಅಡಿಕೆ ಗಿಡದ ಬುಡನೆಲ್ಲನ ಕೊಚ್ಚ್ರಿ ಸುಮ್ಮನೆ ಕುಕ್ಕೊಂಡು ಹಿಂಗಲ್ಲ ನೀ ಶಿಕ್ಷೆ ಆಗೋದು ನಿಮಗೆ ಹಂಗೆ ಬುಡ ಕೊಚ್ಚಬೇಕು ಸಿದ್ಧ ನೀನು ಅಷ್ಟೇನೆ ಇವಾಗ ನೀನು ಸಾವುಕಾರ ಸಿದ್ದಪ್ಪ ಅಲ್ಲ ಹಾಳಾಗಿ ನೀನು ಅವ್ರ ಜೊತೆಗೆ ಚೆಲ್ಕೆ ತಂಡು ಕೊಚ್ಚಬೇಕು ಎದಾಳ ಯಾಕೆ ಕುಕ್ಕಣ ನಿನ್ನ ಏಟ ದುಗಿತಿದ್ರು ನಡಿಯಲ್ಲಿ ಚೆಲ್ಕೆದವೆ ನಮ್ಮ ಗುಡ್ಲಾಗೆ ಹೊಲ್ತಾಗೆ ಅಡಿಕೆ ಗಿಡ ಕೊಚ್ಚ ನಡೀರಿ ತಿಪ್ಪೆ ಹೇಳಿದ್ ಕೇಳಿಸ್ಲಿಲ್ವೇ ಹೋಗಿ ಚೆಲ್ಕೆ ತಂಬ 4 ನಿಮ್ಗೆ ಹಂಗಾದ್ರೆ ಬುದ್ಧಿ ಬರೋದು ಸರಿ ತಿಮ್ಮಜ್ಜಿ ತಾಂಬತ್ತಿ ನೀರು ಬಾಪದು ಹೋಗಿ ನೀನೆರಡು ನಾನೆರಡು ತಾಂಬರನ ಬಾ ಜಲ್ದು ಸರಿ ಬಾ ಅಯ್ಯಪ್ಪ ನಾನು ಈಗ ಚೆಲ್ಕೆ ಹಿಡ್ಕೊಂಡು ಕೊಚ್ಚಬೇಕಾ ಅಡಿಕೆ ಗಿಡದ ಬಿಡೋಣ ಅಯ್ಯೋ ಈ ತಿಮ್ಮಜ್ಜಿ ಬಂದು ಏನೇನೋ ಮಾಡ್ತಾರಪ್ಪ ಇವಜ್ಜಿ ಯಾಕಾದ್ರೂ ಬಂತೋ ಏನು ಸುಡ್ಗಾಡು ಕೊಚ್ಚಬೇಕು ನೀವು ಅಷ್ಟೇನೆ ನಡೀರಿ ನೀವೇನು ಪುಕ್ಸಾಟೆ ಮಾಡಬೇಡ್ರಿ ನೀವು ಕೆಲಸ ಮಾಡೋಕ್ಕೆ ಕೂಲಿನೂ ಕೊಡ್ತೀನಿ ನಾನೆಲ್ಲ ಗೊತ್ತಾಯ್ತಾ ಆದ್ರೆ ಆ ಕೂಲಿನ ನಿಮ್ ಕೈ ಕೊಡಲ್ಲ ನಿಮ್ ಮನೆಗೆ ಕೊಡ್ತೀನಿ ನಿಮ್ ಕೈ ಕೊಟ್ರೆ ಎಣ್ಣೆ ಪಣ್ಣೆ ಕುಡಿತೀರಾ ಇಂಥ ಇಸ್ಪೆಟ್ ಆಡ್ದು ಕಳಿತೀರಾ ಅಷ್ಟೇನೆ ಅಯ್ಯೋ ಇದೇನು ಶಂಕರಣ್ಣಯ್ಯ ಈಸ್ಬಿಟ್ಟು ಎಲೆ ತಂದಿದ್ದೆ ಬಂತಲ್ಲಪ್ಪ ನಮ್ಗೆ ಇವಾಗ ಕೂತು ಹೆಂಗೆ ವಾತ್ಲಾಗೆ ಅಲ್ಲಿ ಇಲ್ಲಿ ಅಲ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಎಣ್ಣೆ ಕುಡ್ಕೊಂಡು ಇಸ್ಬಿಟ್ಟು ಆಡ್ಕೊಂಡು ಟೈಮ್ ಕಳೆಯೋಣ ಅಂತಿದ್ರೆ ಈ ವಜ್ಜಿ ಬಂದು ಚೆಲ್ಕೆ ಕೊಡ್ತೈತಲ್ಲ ಅಯ್ಯೋ ಏನು ಮಾಡೋದೀಗ ನಾವು ನೋಡಿರಿ ಅಡುಗೆ ಮಾಡ್ಕೊಂಡು ನಾವೇ ಬೇಯಿಸ್ಕೊಂಡು ತಿನ್ನಬೇಕು ಉಪ್ಪು ಹುಳಿ ಖಾರ ಕಮ್ಮಿ ಹೆಂಗೋ 2 ದಿವಸ ಕೋಳಿ ಸಾರು ಇದ್ದಿದ್ದಕ್ಕೆ ನೆಮ್ಮದಿಯಾಗಿ ಉಂಡಿದ್ವಿ ಇನ್ನು ನಾವೇ ಉಣ್ಬೇಕು ಅಂದರೆ ನಮ್ಮ ಮೈಯಾಗ ಶಕ್ತಿಯಲ್ಲೈತೆ ಕೆಲಸ ಮಾಡೋಕ್ಕೆ ಎಲ್ಲ ಆಗುತ್ತೆ ನಮ್ಮ ಕೈಯಾಗೆ ಸಾವುಕಾರ್ರೆ ಏನಿದು ಏನು ಸಾವುಕಾರ್ರೆ ನೀವು ಸಾವುಕಾರರಾಗಿ ನೀವು ಹಂಗಾರೆ ಚೆಲ್ಕೆ ತಂದು ಕೊಚ್ತೀರೇನು ಏನಾದ್ರು ಗೊನಗೊನ ಅಂತಿದ್ಯಾ ಹನುಮಂತ ನಾನು ಹೇಳಿದ್ಮೇಲೆ ಮುಗೀತು ಅಷ್ಟೇನೆ ಏನು ಅವನ್ನೇನು ನೋಡೋದು ನೀನು ಎಲ್ಲಾರು ಮಾಡ್ಬೇಕು ಅಷ್ಟೇನೆ ಏನೋ ಸಿದ್ಧ ಚೆಲ್ಕೆ ತಂಡು ಕೊಚ್ಚಬೇಕು ನಾನು ಓದೆ ಅಂತ ಸುಮ್ಮನಾದ್ರೆ ಅಷ್ಟೇನೆ ನಾನು ಹೋಗಲ್ಲ ಎಲ್ಲಾನ ಕುಕ್ಕೊಂಡು ನೋಡ್ತಿರ್ತೀನಿ ಮರೇಲಿ ಅಯ್ಯೋ ಬಡ್ಕೋಬೇಡ ಸುಮ್ಮನಿರಮ್ಮ ಚೆಲ್ಕೆ ತಗೊಂಬರ್ಲಿ ನನಗೂ ಗೊತ್ತೈತಿ ನಾನು ಕೆಲಸ ಮಾಡಿದ್ದೀನಿ ಏನೋ ಈ ಒಂದು 10-15 ವರ್ಷದಿಂದ ಮಾಡಿಲ್ಲ ಅಷ್ಟೇನೆ ಮಾಡೋದು ನನಗೂ ಗೊತ್ತೈತಿ ಸುಮ್ಮನಿರು ತಿಪ್ಪೆ ಅಲ್ಲಿ ಎತ್ತಂಗಾಗೋದ್ನ ಇವನ್ನ ಮೊದಲು ಬಿಡಬೇಕು ಸರಿಯಾಗಿ ಇಲ್ಲಿ ಬರ್ದಂಗೆ ಇವನಿಂದಾನೆ ಅಂಬಾರ ತಿಪ್ಪೆ ಜಲ್ದು ಕೊಡ ಎಲ್ಲರಿಗೂ ಒಂದೊಂದ ತಾಳಪ್ಪ ತಕ ನಡೀರಿ
ಅಯ್ಯೋ ಇದೇನು ಸಾವುಕಾರ ಹಿಂಗೆ ಈ ತಿಮ್ಮಜ್ಜಿ ಬಂದು ಸೆಲ್ಕೆ ಕೊಡ್ತೈತೆ. ಏನು ಮಾಡೋಕ್ಕಾಗಲ್ಲ, ನನಗೆ ಏನು ಮಾಡೋಕ್ಕಾಗಲ್ಲ. ಇನ್ನು ನೀವಿನ್ನೇನು ಮಾಡ್ತೀರಾ? ನಡೀರಿ ಹೋಗೋಣ. ನಾ ಏನ್ ನಿಂತಿದ್ದೀರಾ? ನಡೀರಿ ಅಡಕೆ ಗಿಡಕ್ಕೆ. ಎಪ್ಪದು ಅವೆಲ್ಲ ಇಸ್ಪಿಟ್ ಕಾಡುಗಳ ತಕಳೆ ಇಲ್ಲೆಲ್ಲ ಬೆಂಕಿ ಹಾಕಿ ಸುಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.